ಗಾಡ್ ಬ್ಲೆಸ್ ಯು. ಎಲ್ಲ ದೇವರ ಭಕ್ತರಿಗೂ ನಿಮ್ ಕಡೆಯಿಂದ ಆಶೀರ್ವಾದ. ಎಲ್ಲ ದೈವ ಭಕ್ತರಿಗೆ ಒಳ್ಳೇದಾಗ್ಲಿ. ಹಿಮವತ್ ಗೋಪಾಲ ಸ್ವಾಮಿ ಎಲ್ರಿಗೂ ಆಯುರಾರೋಗ್ಯವನ್ನು ಕೊಡ್ಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಬೆಟ್ಟಕ್ಕೆ ಬಂದಿದ್ದೀನಿ, ಪ್ರಾರ್ಥಿಸ್ತಾ ಇದ್ದೀನಿ. ವಿಶೇಷವಾದ ಯಾತ್ರಾ ಸ್ಥಳಗಳಲ್ಲಿ ಈ ಕ್ಷೇತ್ರನು ಒಂದು ಕ್ಷೇತ್ರ. ಎಲ್ಲ ನೋಡ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಇಲ್ಲೆಲ್ಲ ಹೋಗ್ತಾರೆ. ಹೌದು, ಹಾಗಾಗಿ ನಮ್ಮ ಕರ್ನಾಟಕದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಹೌದು. ನಿಮ್ಗೆ ಇಲ್ಲಿ ಒಂದು ಅದ್ಭುತ ಈಗ ಮಧ್ಯಾಹ್ನ 2 ಗಂಟೆಲಿ ನೋಡಿ ಹನಿ ಆಗ್ತಾ ಇದೆ. ಒಬ್ಬ ರಾಜನಿಗೆ ಬಂದ ಆ ಒಂದು ಕನಸು ಇಂದಿಗೂ ಸಾವಿರಾರು ಭಕ್ತರನ್ನು ಈ ಬೆಟ್ಟದತ್ತ ಸೆಳೆಯುತ್ತಿದೆ ಅಂದ್ರೆ ನಂಬ್ತೀರಾ? ಆದರೆ ಆ ಕತೆ ಕೇವಲ ಒಬ್ಬ ರಾಜನಿಂದ ಆರಂಭವಾಗೋದಿಲ್ಲ. ಅದರ ಬೇರುಗಳು ಸಾವಿರಾರು ವರ್ಷಗಳ ಹಿಂದೆ ನಡೆದ ಶಿವ ಮತ್ತು ಪಾರ್ವತಿ ದೇವಿಯ ದಿವ್ಯ ವಿವಾಹದವರೆಗೆ ಕೊಂಡೊಯ್ಯುತ್ತೆ. ಆ ವಿವಾಹದ ವೇಳೆ ನಡೆದ ಆ ಒಂದು ಅಸಾಮಾನ್ಯ ಘಟನೆ ಭೂಮಿಯ ಸಮತೋಲನವನ್ನೇ ಬದಲಾಯಿಸುವ ಪರಿಸ್ಥಿತಿಗೆ ತಂದಿತ್ತಂತೆ. ಆಗ ಒಬ್ಬ ಮಹಾನ್ ಋಷಿಗೆ ಒಂದು ವಿಶೇಷ ಜವಾಬ್ದಾರಿ ನೀಡಲಾಯಿತು. ಆ ಋಷಿಯ ಪ್ರಯಾಣ, ಶ್ರೀಕೃಷ್ಣರ ದಿವ್ಯ ಅನುಗ್ರಹ ಮತ್ತು ನಂತರ ಒಬ್ಬ ರಾಜನಿಗೆ ಬಂದ ಅದ್ಭುತ ಕನಸು ಇವೆಲ್ಲವೂ ಸೇರಿ ಇಂದು ನಾವು ನೋಡುತ್ತಿರುವ ಹಿಮವತ್ ಗೋಪಾಲ್ ಸ್ವಾಮಿ ಬೆಟ್ಟದ ಮಹಿಮೆಯಾಗಿ ರೂಪುಗೊಂಡವು. ಹಾಗಾದರೆ ಆ ಪುರಾಣದ ಕತೆ ಏನು, ಹಾಗೆ ಅದರ ಇತಿಹಾಸ ಏನು ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ. ಮಿಸ್ ಮಾಡದೇನೆ ವಿಡಿಯೋನ ಪೂರ್ತಿ ನೋಡಿ.